ನಮಸ್ಕಾರ. ಮನೆಯೆಲ್ಲ ಘಮ ಅಂತಿರ್ಬೇಕಂದ್ರೆ ಒಂದಷ್ಟು ಒಣಗಿರೋ ಹೂವಿನ ಎಸಳುಗಳನ್ನು ತಂದು ವಾಸಲ್ಲಿ ಹಾಕಿಟ್ರೆ ಮನೆಯೆಲ್ಲ ಘಮ್ ಅಂತ ಇರುತ್ತೆ. ಮಧ್ಯಾಹ್ನದ ಲಂಚ್ಗೆ ನಾನು ಇವತ್ತು ಈಸಿ ಪೀಸಿ ಒಂದು ಸ್ಟಫ್ಡ್ ಬೆಂಡೆಕಾಯಿ ರೆಸಿಪಿ ತೋರಿಸ್ತಾ ಇದ್ದೀನಿ. ಎಷ್ಟು ದುಬಾರಿ ಅಂತಿರ್ರಿ UK ನಲ್ಲಿ ಬೆಂಡೆಕಾಯಿ. 600 ರೂಪಾಯಿ ಕೊಟ್ಟು ತರಬೇಕು 1 kgಗೆ. ಹೊಟ್ಟೆ ಎಲ್ಲ ಉರಿಯುತ್ತೆ. ಸೊ ರೆಸಿಪಿ ಅಂತೂ ನೋಡೋಣ. ಎಲ್ಲ ರೀತಿಯ ಮಸಾಲೆ ಪೌಡರ್ಗಳಂದರೆ ಅರಿಶಿನ ಪುಡಿ, ಜೀರಿಗೆ ಪುಡಿ, ಧನಿಯಾ ಪುಡಿ, ಇಂಗು, ಗರಂ ಮಸಾಲ, ಮೆಣಸಿನ ಪುಡಿ, ಕಸೂರಿ ಮೇಥಿ ಹಾಗೂ ಸ್ವಲ್ಪ ಉಪ್ಪು ಮತ್ತು ಟ್ಯಾಮರಿನ್ ಪುಡಿ, ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬೆಂಡೆಕಾಯನ್ನು ಉದ್ದಕ್ಕೆ ಸೀಳ್ಕೊಂಡು ಅದರಲ್ಲಿ ಈ ಏನು ಪೌಡರ್ ಮಾಡಿರ್ತೀವಲ್ಲ ಅದನ್ನು ಚೆನ್ನಾಗಿ ಸ್ಟಫ್ಡ್ ಮಾಡ್ಕೊಳ್ಳಿ. ಆಮೇಲೆ ಒಂದು ಪ್ಯಾನ್ಗೆ ನೀವು ಒಂದು ಸ್ವಲ್ಪ ಜಾಸ್ತಿನೇ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಒಗ್ಗರಣೆಗೆ ಜೀರಿಗೆ ಹಾಗೂ ಬೇವಿನ ಸೊಪ್ಪನ್ನು ಹಾಕ್ಕೊಂಡು ಸ್ಟಫ್ಡ್ ಮಾಡಿಟ್ಟಿರುವಂಥ ಬೆಂಡೆಕಾಯನ್ನು ಶಾಲೋ ಫ್ರೈ ಮಾಡ್ಕೊಂಡ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ. ಇದನ್ನು ನೀವು ಅನ್ನದ ಜೊತೆ, ಆಮೇಲೆ ದೋಸೆ, ರೊಟ್ಟಿ, ಚಪಾತಿ ಯಾವುದ್ರ ಜೊತೆ ಬೇಡ, ಸ್ನ್ಯಾಕ್ಸ್ ಅಂತ ಕೂಡ